ಎಲ್ರಿಗೂ ನಮಸ್ಕಾರ. ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು 1992 ಉಪೇಂದ್ರ ಪರಿಚಯ ಆಗಿದ್ದು. ಅವಾಗ ಈ ಸಿನಿಮಾದ ಬಗ್ಗೆ ನಮಗೂ ಏನೂ ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತಿದ್ವಿ. ಒಂದು ಒಳ್ಳೆ ಪಾರ್ಟಿ ಜಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರು. ಆವತ್ತಿಂದ ಅವ್ರ ಜೊತೆ ನಾವು ತುಂಬ ಒಡನಾಟಗಳೆಲ್ಲ ಇತ್ತು. ಆಮೇಲೆ ನಮ್ಮದೇ ಒಂದು ಟೀಮ್ ಇತ್ತು, ಉಪೇಂದ್ರ ಫ್ರೆಂಡ್ಸು ಎಲ್ಲ ಒಂದು 15-20 ಜನ. ಯಾವಾಗಲೂ ಎವ್ರಿ ಡೇ ದಿನ ಸೇರ್ತಾ ಇದ್ವಿ, ಮಾಡ್ತಾ ಇದ್ವಿ, ಎಲ್ಲರ ಜೊತೆಲೇ ಇರ್ತಿದ್ವಿ. ಒಟ್ಟಿನಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತ ಉಪೇಂದ್ರಂಗೆ ಹೇಳಿ ಕೊನೆಯಲ್ಲಿ ಒಂದು ಮೂಡ್ ಬಂತು ಅವ್ರಿಗೂ. ಸೊ 96 ಡಿಸೆಂಬರ್ 8ನೇ ತಾರೀಕು ಇರಬೇಕು ಬಹುಶಃ ನಮ್ಮದು ಸಿನಿಮಾ ಮುಹೂರ್ತ ಆಯಿತು. 97 ಫುಲ್ಲು ಕಾಸರಗೋಡಲ್ಲೆಲ್ಲ ಶೂಟಿಂಗ್ ಆಯಿತು. ಕಾಸರಗೋಡು, ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಒಂದು 97 ಜೂನ್ ಜುಲೈ ಮುಗಿಸಿದ್ವಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ. ಆಮೇಲೆ 1998 ಜಾನ್ವರಿ 23 ಸಿನಿಮಾ ರಿಲೀಸ್ ಆಯಿತು. ಏನೋ ಒಂದು ಕಷ್ಟಪಟ್ಟಿದ್ದಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಕ್ತು. ಒಳ್ಳೆ ಸರ್ಕಲ್ಲು, ಎಲ್ಲ ಉಪೇಂದ್ರನ್ ಫ್ರೆಂಡ್ಸ್ಗಳು ಎಲ್ಲ ನಮ್ಮ ಜೊತೆ ಎಲ್ಲ ಬ್ರದರ್ಸ್ ಥರನೇ ಇದ್ವಿ. ಸೊ ಇನ್ನು ಮಿಕ್ಕಿದ್ದು ಅದು ಹಿಟ್ಟಾಗಿರೋದು ಎಲ್ಲರಿಗೂ ಗೊತ್ತಿದೆ. ಚೆನ್ನಾಗಾಯ್ತು ಸಿನಿಮಾ. ಅಂದರೆ ಪ್ರೆಸ್ ಅವ್ರದ್ದು ಎಲ್ಲ ಅವರು ತುಂಬ ಕೋಆಪ್ರೇಷನ್ ಎಲ್ಲ ಮಾಡಿ ಜನಗಳದ್ದು ಎಲ್ಲ ಕೋಆಪ್ರೇಷನ್ ಸಿಕ್ಕಿ ಸೂಪರ್ ಹಿಟ್ ಆಯಿತು ಸಿನಿಮಾ. ಥ್ಯಾಂಕ್ ಯು ಸರ್. ಆವಾಗ ಒಂದು 23 to 24 crores ಆಗಿದೆ ಸರ್. ಆಮೇಲೆ ಇದು ಆಡಿಯೋ ಒಂದು 5 crores ವರೆಗೂ ಆಗಿದೆ. ಹರಿ ವೇಲು ಸರ್ ಕರೆದು ಒಂದು 5 ಲಕ್ಷ ಗಿಫ್ಟ್ ಕೊಟ್ಟರು, ತುಂಬ ಚೆನ್ನಾಗಿದೆ ಅಂತ. ಈ ಸಾಂಗ್ಗಿಂತ ಇದು ಸ್ಟೋರಿ ಕ್ಯಾಸೆಟ್ಗಳು ಚೆನ್ನಾಗಿ ಸೇಲ್ ಆಯಿತು ಅಂತ ಹೇಳ್ತಾ ಇದ್ರು. ಸೌಂಡ್ ಟ್ರ್ಯಾಕ್ ತುಂಬ ಚೆನ್ನಾಗಿ ಇದಾಗ್ತಿದೆ ಅಂತೇಳಿ ಅವಾಗ ಜನ್ಮದ ಜೋಡಿ ಆನಂದ್ ಆಡಿಯೋ ಆಕಾಶಲ್ಲಿ ಲಹರಿಲಿ ಬಂದು ನಮ್ಮದು ಸಿನಿಮಾ ಎರಡೂ ಈಕ್ವಲ್ ಆಗಿ ಹೋಗ್ತಾ ಇತ್ತು ವಿಡಿಯೋದ ಕ್ಯಾಸೆಟ್ಗಳಲ್ಲಿ. ಇವಾಗ ಅದಾಗಿ 25 ವರ್ಷಕ್ಕೆ ನಮ್ಮ ಶಂಕರ್ ಅನ್ನೋರು ಬನ್ನಿ ರೇಟಿಂಗ್ ಅದೇ ಇವಾಗ ಇವರು ನಮ್ಮ ವಿನೋದ್ ವಿಡಿಯೋ ಅವ್ರ ಹತ್ರ ಇತ್ತು ರೈಟ್ಸು. ಸೊ ವಿನೋದ್ ವಿಡಿಯೋ ಅವ್ರು ಇವ್ರಿಗೆ ಕೊಟ್ಟು ಇವಾಗ ಇವರೇ ನಿಂತು 1 ವರ್ಷದಿಂದ ಪ್ರಯತ್ನ ಮಾಡಿ ಸಿನಿಮಾ ಇವ್ರು ರಿಲೀಸ್ ಮಾಡಿದ್ದಾರೆ. ಅವ್ರಿಗೂ ಒಂದೊಳ್ಳೆ ಯಾವುದು ಡಿಸ್ಟ್ರಿಬ್ಯೂಟರ್ ಇಲ್ಲೇ ಇದ್ದಾರೆ. ಯಶ್ರಾಜ್ ಅವ್ರ ಊರಲ್ಲಿಲ್ಲ. ಮೆಸೇಜ್ ಎಲ್ಲ ಕೊಟ್ಟಿತ್ತು ಅವ್ರಿಗೆ, ಅವರು ಊರಲ್ಲಿಲ್ಲ ಅನ್ಸುತ್ತೆ. ಆದ್ರೂ ಮೆಸೇಜ್ ಕೊಟ್ಟಿದ್ದಾರೆ, ಚಾಂದಿ ಬರ್ತೀನಿ ಅಂತ ಹೇಳಿದ್ರು. ಅವರು ಬಂದಿಲ್ಲ. ನಮ್ಮ ಟೀಮ್ ಎಲ್ಲ ಇಲ್ಲೇ ಇದ್ದೀವಿ. ರಾಜಾರಾಮ್ ಬನ್ನಿ, ಎಲ್ಲ ಜೋಶಿ ಬನ್ರಿ ಎಲ್ಲ. ಓಕೆ ಓಕೆ. ಸೊ ಅಷ್ಟೇ. ಇನ್ನೇನಾದ್ರು ಪ್ರಶ್ನೆ ಕೇಳಂಗಿದ್ರೆ ಬಡ್ಜೆಟ್ ಆ ಕಾಲದಲ್ಲೇ ಇದು ನಾವೊಂದು 70-75 lakhs ಅನ್ಕೊಂಡಿದ್ವಿ. ಸೊ 125 ವರೆಗೂ ರೀಚ್ ಆಯಿತು. ಅದು ಇಂಟ್ರೆಸ್ಟ್ ಸೇರಿ ಸ್ವಲ್ಪ ಜಾಸ್ತಿ ಆಯಿತು. ನಮ್ಮ ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನೇನೆ ಈ ಹೊಸ್ತಂದಲ್ಲೇ ಮಾಡಬೇಕು ಅಂತೇಳಿ ಉಪೇಂದ್ರ ಅವರ ಆ ಟೈಮಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸನೇ ಒಂದು 6 months ಮೇಲೆ ಆಯಿತು. ಇದೆಲ್ಲ ಒಂದು 1.5 ವರ್ಷ ಆಯಿತು. ಇದು ಶೂಟಿಂಗ್ ಮುಗಿದು ರಿಲೀಸ್ ಆಗೋದಕ್ಕೆ 1.5 ವರ್ಷ ಅಂತ ಕರೆದಿದೆ. ಎಲ್ಲರಿಗೂ ಮೆಸೇಜ್ ಅಂತೂ ಕೊಟ್ಟಿದೆ. ಅಯ್ಯೋ 4-5 ಜನ ಬಿಸ್ಕೊಂಡು ಆಗೋಗಿದ್ದಾರೆ. ಮೇನ್ ಕಾರಣ ಅವ್ರೆ. ಅವ್ರದ್ದು ಫಸ್ಟ್ ನಮ್ ವೇಣು, ನಮ್ ಗುರು ಬಿಡಿ, ಅವ್ರ ಮೇನ್ ಮಾತಾಡೋದಿಲ್ಲ. ಗುರುದು ಎಲ್ಲರಿಗೂ ಒಂದು ಇದಾಯ್ತು. ವೇಣುಗಂತೂ ಮೆಸೇಜ್ ಕೊಟ್ಟಿವಿ ಬರ್ತಾ. ನಾನು ಗುರು 4x4 ಮಾಡಿದ್ವಿ, ರಿಸೀವ್ ಮಾಡಲಿಲ್ಲ. ಅಲ್ಲ ಗೀಚಿಗೆ ಮೆಸೇಜ್ ಇಲ್ವಾ? ಚೆನ್ನಾಗಾಗ್ತಿದೆ ಎಲ್ಲ. ಒಂದು ಸ್ಟಾರ್ಟಿಂಗ್ ಒಂದು 35-40 ಥಿಯೇಟರ್ಸ್ ಅಲ್ಲಿ ಮಾಡಿದ್ದಾರೆ ಅವರು. ಇವಾಗ ಒಂದು 100 ಥಿಯೇಟರ್ ದಾಟಿದೆ. ಇವಾಗ ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ. ಹುಬ್ಳಿ ಕಡೆ ಅಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಇದೆ. ಅದೇ 180 ಥಿಯೇಟರ್ ಅಲ್ಲಿ ಒಟ್ಟು ರಿಲೀಸ್ ಆಗಿದೆ. ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇವಾಗ ಅಷ್ಟು ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಬಟ್ ಬನ್ನಿ ಶಂಕರ್, ಬನ್ರಿ, ಪರವಾಗಿಲ್ಲ ಬನ್ರಿ, ಹಂಗೆ ಹೇಳು ಅಂತ ಬನ್ನಿ. ಹೌದಾ? ಫಸ್ಟ್ ಡೇ ಕಲೆಕ್ಷನ್ ಅಂತ ಕೇಳ್ತಿದ್ದಾರೆ. ಅಷ್ಟೇ ಉತ್ತಮವಾಗಿದೆ. ಇನ್ನು DCR ಎಲ್ಲ ನೋಡಿಲ್ಲ ಅವರು ಕರೆಕ್ಟ್. ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಫಸ್ಟ್ ಡೇ 6:30 5:30 ಅಭಿಮಾನಿಗಳ ಕಾದು ನೋಡಿರಂತ ಉಪ್ಪಿಯವರ ಮೊದಲನೇ ಚಿತ್ರ ಅಂದ್ಕೊಂಡಿದ್ದೀನಿ. ರಿಲೀಸಲ್ಲಿ ಇಲ್ಲಿಗಿಂತ ಬಳ್ಳಾರಿಯಲ್ಲಿ ತುಂಬ ಖುಷಿ ಪಡ್ತಾ ಇದ್ದಾರೆ.
ಮತ್ತು ಪ್ರಸನ್ನ ಥಿಯೇಟ್ರಲ್ಲಿ ಸೆಕೆಂಡ್ ವೀಕ್ ರನ್ ಆಗುತ್ತೆ. ಇನ್ನು ಮೈಸೂರಲ್ಲಿ ಸೆಕೆಂಡ್ ವೀಕ್ ರನ್ ಆಗುತ್ತೆ. ಹಲವಾರು ಜನ ಎದ್ದು ಕುಣಿತಾ ಇದ್ದಾರೆ. ನಾವು ಎಷ್ಟು ಬಂಡವಾಳ ಹಾಕಿದ್ದೀವಿ, ಎಷ್ಟು ಬಂಡವಾಳ ಬಂದಿದೆಯಾ ಅಲ್ಲ, ನಮ್ಮ ಕನ್ನಡಿಗರ ತಾಕತ್ತೇನು ಅಂತ ಈ ಸಿನಿಮಾ ತೋರಿಸಿದ್ದಾರೆ. ಥ್ಯಾಂಕ್ ಯು ಸರ್. ಟೆಕ್ನಿಕಲಿ ಅಂದರೆ ಈ ಸಿನಿಮಾದು ನೆಗೆಟಿವ್ ಇಲ್ಲ ಸರ್. ನಾನು 3 years ಬ್ಯಾಕ್ ಏನೇನೆ ಪ್ರಸಾದ್ ಲ್ಯಾಬಲ್ಲಿ ಇಟ್ಟಿದ್ವಿ ನೆಗೆಟಿವ್. ಇದು ನೆಗೆಟಿವ್ ಇಲ್ಲ, ಇದು ಫುಲ್ ಎಲ್ಲ ಪೌಡರ್ ಆಗೋಗಿದೆ ನೆಗೆಟಿವ್. ಅದು ನಮ್ದು ತಪ್ಪು. ಆ ಟೈಮಲ್ಲಿ ಯಶ್ರಾಜ್ ಅವರು ತಗೊಂಡಿರ್ತೀವಿ, ನಾವೆಲ್ಲ ಯಶ್ರಾಜ್ ಅವ್ರು ತಗೊಳ್ತೀವಿ ನೆಗೆಟಿವ್ ಅಂತ ಹೇಳಿದ್ರು, ಅವರು ತಗೊಂಡಿಲ್ಲ. ನಾನು 3 ವರ್ಷದಿಂದ ನಾನು ಓದೋವಾಗ ನೆಗೆಟಿವ್ ಫುಲ್ಲು ಇದರೊಟ್ಟೋಗಿತ್ತು. ಸೊ ಇನ್ನೊಂದು 2-3 ಸಿನಿಮಾ ನೆಗೆಟಿವ್, ಆಮೇಲೆ ಈ ಪ್ಲಾಸ್ಟಿಕ್ ಎಮೋಷನ್ ಅಂತ ಹೇಳಿ ನೆಗೆಟಿವ್ ಮಾಡಿದ್ದಾರೆ. ಅದು ಇನ್ನೊಂದು 2-3 ಸಿನಿಮಾ ನಾನು ಆ ಕಾಲದಲ್ಲಿ ಮಾಡಿದ್ದು, 1-2 ಸಿನಿಮಾ ಹಾಗೆ ಮಾಡಿಸಿದ್ವಿ. ಇದ್ರ ನೆಗೆಟಿವ್ ಇಲ್ಲ. ಇವ್ರು ಹಾರ್ಡ್ ಡಿಸ್ಕ್ ಇಂದ ತಗೊಂಡು ಒಂದೆಲ್ಲೋ ಒಂದು ಪ್ರಿಂಟ್ ಸಿಕ್ತು ರಾಯಚೂರಲ್ಲೋ ಎಲ್ಲೋ, ಆ ಪ್ರಿಂಟ್ ಮೇಲೆ ಮಾಡಿ ಒಂದು 90% ವರೆಗೂ ಬಂದಿದೆ ಕ್ಲಾರಿಟಿ. ನಮ್ಗೆ 100% ಇಲ್ಲ ಅಂದ್ರೆ 90% ಕ್ಲಾರಿಟಿ ಸಿಕ್ಕಿದೆ. ಸರ್ ಟಿವಿ ರೈಟ್ಸ್ ವಿನೋದ್ ವಿಡಿಯೋ ಅಂತೇಳಿ ಅವರು ಕೊಟ್ಟಿದ್ದು, ಪಾರಸ್ ಜೈನ್ ಅವರು ಇವರು ಸೇರಿ ಏನೋ ಒಂದು ಇದರಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ಇನ್ನು ಡಿಸ್ಟ್ರಿಬ್ಯೂಷನ್ ಯಶ್ರಾಜ್ ಅವರ ಕೈಯಲ್ಲಿತ್ತು. ಪ್ಲಸ್ ತೆಲುಗುನು ಚೆನ್ನಾಗಾಗಿದೆ ಆ ಕಾಲದಲ್ಲಿ. ನೆಕ್ಸ್ಟ್ ಇನ್ನು ತೆಲುಗು ಟ್ರೈ ಮಾಡ್ತಾ ಇದ್ದಾರಲ್ಲ. ಸೊ ತೆಲುಗುನು ಶಾರ್ಟ್ಲಿ ಇನ್ನೊಂದು 3-4 months ರಿಲೀಸ್ ಆಗ್ಬೋದು ತೆಲುಗು. ಅದೇ ಅವರು ಒಂದು ಚೇಂಬರ್ ಅವರು ಸ್ಟ್ರೈಕ್ ಇದೆ. ಸೊ ಅದೇನೋ ಹುಚ್ಚು ನಮಗೂ ನಮ್ಮ ಜಗನ್ನಾಥ ಅಣ್ಣನೇ ಆಗ್ಬೇಕು ಅಂತೆ ಮಗ. ಸೊ ಇಬ್ರು ಸೇರಿ ಉಪೇಂದ್ರ ಬಿಡದಾಗಿ ಸಿನಿಮಾ ಮಾಡ್ಲೇಬೇಕು ಅಂತ ಒಂದು 4-5 ವರ್ಷ ಎಲ್ಲರೂ ಜೊತೆಲಿದ್ದು ಎಲ್ಲ ಇದೊಂದು ಮಾಡಿದ್ವಿ. ಈಗ ಹಳೆ ಸಿನಿಮಾಗಳನ್ನ OTT ಅಲ್ಲಿ ಖರೀದಿ ಮಾಡಿಬಿಟ್ಟು OTT ಪ್ಲಾಟ್ಫಾರ್ಮ್ಸ್ ಖರೀದಿ ಮಾಡಿ ಮತ್ತೆ ಅವ್ರ ಪ್ಲಾಟ್ಫಾರ್ಮ್ ಗಳಲ್ಲಿ ಬಿಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಿಮ್ ಸಿನಿಮಾನ ಈಗಿರೋ ಫೇಮಸ್ OTT ಪ್ಲಾಟ್ಫಾರ್ಮ್ಸ್ ಯಾರು ಬೈ ಮಾಡಕ್ ಬಂದಿದ್ದ ಅಂತ? ಸರ್ ಇದುವರೆಗೂ ಬಂದಿಲ್ಲ, ನೋಡೋಣ. ಬಂದ್ರೆ ಮುಂದಕ್ಕೆ ಅವ್ರ ಜೊತೆ ವ್ಯವಹಾರ ಮಾಡ್ತೀವಿ. ನಾವೇ ಅಪ್ರೋಚ್ ಮಾಡಿದ್ರು ಮಾಡ್ತೀವಿ. ಆಲ್ ರೈಟ್ಸ್ ಕೊಟ್ಟಿದ್ದೀವಿ ಅವ್ರ ಜೊತೆ. ಹಿಂದಿ ರೈಟ್ಸ್ ನಮ್ಮ ಹತ್ರ ಏನು ಮೆಟೀರಿಯಲ್ಸ್ ಏನೂ ಇಲ್ಲ. ನೆಗೆಟಿವ್ ರೈಟ್ಸ್ ಕೊಟ್ಬಿಟ್ಟಿದ್ದೀವಿ. ಬಟ್ ಹಿಂದಿದಕ್ಕೆ ಮಾಡಿದ ಟ್ರ್ಯಾಕ್ಗಳು ಯಾವುದೂ ಇಲ್ಲ ಇದ್ರಲ್ಲಿ ನಮ್ಮ ಹತ್ರ. ಎಲ್ಲ ಮಿಸ್ ಆಗಿದೆ ವಿಡಿಯೋ.